ಎಲ್ರಿಗೂ ನಮಸ್ಕಾರ. ನೀವು ನೋಡ್ತೀರಾ ಆಕಾಶವಾಣಿ ನುಡಿಗಳು. ಇವತ್ತಿನ ಕ್ಲಾಸ್ ಅಂತಂದ್ರೆ 2025-26ನೇ ಸಾಲಿನ ದ್ವಿತೀಯ ಮಾದರಿ ಪ್ರಶ್ನೆ ಪತ್ರಿಕೆಯೊಂದಿಗೆ ನಾವು ಬಂದಿದ್ದೇವೆ. ಯಾವ ರೀತಿಯಪ್ಪ ಅಂದ್ರೆ ಒಂದು ವ್ಯವಹಾರ ಅಧ್ಯಯನ ಬಿಸಿನೆಸ್ ಸ್ಟಡಿದಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಒಂದು. ಇದರಲ್ಲಿ ಯಾವ್ಯಾವ ರೀತಿಯಾದಂತಹ ನಿಮಗೆ ಎಕ್ಸಾಮ್ ಅಲ್ಲಿ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಅಂತಕ್ಕಂಥದ್ದು ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಇಲ್ಲಿ ಏನಂದ್ರೆ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ಅಂತ ನಾವೇನಲ್ಲಿ ನೋಡ್ಕೊಂತ ಹೋಗೋಣ. ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಪಾರ್ಟ್ ಎ ಅಂದ್ರೆ ಭಾಗ 1ರಲ್ಲಿ ಏನಂತಂದ್ರೆ ಭಾಗ ಎ 1 ಅಂಕದ ಪ್ರಶ್ನೆಗಳು. ಇಲ್ಲಿ ಏನಪ್ಪಾ ಅಂತಂದ್ರೆ ಸರಿಯಾದ ಏನಪ್ಪಾ ಅಂತಂದ್ರೆ 5 ಪ್ರಶ್ನೆಗಳು ಇರ್ತಾವ್ರಿ. ಇದು ಸರಿಯಾದ ರೀತಿಯಲ್ಲಿ 1 ಅಂಕದಲ್ಲಿ ಸರಿಯಾದ ಅಂತ ಕೊಟ್ಟರೆ ನಿಮಗೆ ಸರಿಯಾದ 5 ಅಂಕಗಳು ಏನಪ್ಪಾ ಅಂತಂದ್ರೆ ಇಲ್ಲಿ ನಿಮ್ಗೆ ದೊರೀತಾವ್ರಿ. ಮೊದಲನೇದಾಗಿ ಪ್ರಶ್ನೆ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ನಿರ್ವಹಣೆಯ ಕಾರ್ಯವಲ್ಲ ಅಂತಕ್ಕಂಥ ನಿಮಗೆ 1 ಅಂಕದ ಪ್ರಶ್ನೆ ಕೇಳ್ತಾರೆ. ಇಲ್ಲಿ ಸರಿಯಾದ ಆನ್ಸರ್ ಏನಪ್ಪಾ ಅಂತಂದ್ರೆ ಇಲ್ಲಿ ಯೋಜಿಸುವಿಕೆ, ಸಿಬ್ಬಂದಿ ನಿರ್ವಹಣೆ, ಸಹಕಾರ ಮತ್ತು ನಿಯಂತ್ರಿಸುವಿಕೆ ಅಂತ 4 ಆಪ್ಷನ್ ಇದಾವೆ. ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಇದಕ್ಕೆ ಸರಿಯಾದ ಆನ್ಸರ್ ಅಂದ್ರೆ ಸಹಕಾರ ಅಂತಕ್ಕಂಥದ್ದು. ಈ ಕೆಳಗಿನವುಗಳಲ್ಲಿ ಯಾವುದು ನಿರ್ವಹಣೆಯ ಕಾರ್ಯವಲ್ಲ ಅಂತಕ್ಕಂಥದ್ದನ್ನ ನೋಡಿದ್ರೆ ಸಹಕಾರ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿರ್ತೈತಿ. ಹಾಗೆ ಎರಡನೇ ಪ್ರಶ್ನೆ ನೋಡೋದಾದ್ರೆ ಹೆನ್ರಿ ಫಯಲ್ ಡ್ಯಾಶ್ ಆಗಿದ್ದರು ಅಂತಕ್ಕಂಥದ್ದು. ಹೆನ್ರಿ ಫಯಲ್ ಏನಪ್ಪಾ ಅಂತಂದ್ರೆ ಡ್ಯಾಶ್ ಆಗಿದ್ದಾರೆ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಏನಂದ್ರೆ ಮೈನಿಂಗ್ ಇಂಜಿನಿಯರ್ ಏನಪ್ಪಾ ಅಂತಂದ್ರೆ ಹೆನ್ರಿ ಫಯಲ್ ಅವರು ಆಗಿದ್ದರ್ರಿ. ಇನ್ನ ಥರ್ಡ್ ಒನ್ ಆಗಿ ನೋಡೋದಾದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಯೋಜನೆಯ ವಿಧವಲ್ಲ ಅಂತಕ್ಕಂಥದ್ದಲ್ಲಿ ಕ್ವಶನ್ ಕೇಳಿದ್ದಾರೆ. ಯಾವುದಪ್ಪ ಅಂತಂದ್ರೆ ಸಮನ್ವಯತೆ ಅಂತಕ್ಕಂಥದ್ದು ಈ ಕೆಳಗಿನ ಒಂದು ಯೋಜನೆವಲ್ಲ ಅಂತಕ್ಕಂಥದ್ದು ಇಲ್ಲಿ ನೋಡಬಹುದಾಗ್ತೈತ್ರಿ. ಇನ್ನ ನೆಕ್ಸ್ಟ್ 4ನೇ ಪ್ರಶ್ನೆ ನೋಡೋದಾದ್ರೆ ಸಂಘಟನೆಯ ರಚನೆಯಲ್ಲಿ ತಯಾರಾಗುವ ವಿವಿಧ ಉತ್ಪನ್ನಗಳ ಆಧಾರದ ಮೇಲೆ ಮಾನವ ಶಕ್ತಿಯನ್ನು ಗುಂಪು ಮಾಡಲಾಗುತ್ತದೆ ಅಂತಕ್ಕಂಥದ್ದಲ್ಲಿ ಯಾವ ರೀತಿ ಅಂತಂದ್ರೆ ವಿಭಾಗೀಯ ರಚನೆಯ ಮೂಲಕ ಏನಂತಂದ್ರ ಈ ಒಂದು ಸಂಘಟನೆಯ ರಚನೆಯಲ್ಲಿ ತಯಾರ ಮಾಡತಕ್ಕಂಥ ವಿವಿಧ ಉತ್ಪನ್ನಗಳ ಆಧಾರದ ಮೇಲೆ ಮಾನವ ಶಕ್ತಿಯನ್ನು ಈ ವಿಭಾಗೀಯ ರಚನೆಯ ಮೂಲಕ ಗುಂಪು ಮಾಡಲಾಗ್ತದೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗ್ತೈತ್ರಿ. ಇನ್ನ 5th ಒನ್ ಆಗಿ ನೋಡೋದಾದ್ರೆ ಮಾರುಕಟ್ಟೆಯಲ್ಲಿ ಯಾವುದೇ ಸಂಸ್ಥೆಯೊಂದರ ಯಶಸ್ವಿಗೆ ಗ್ರಾಹಕರ ಅಗತ್ಯತೆಗಳ ತೃಪ್ತಿಯ ಮೇಲಿರುವ ಗಮನವೇ ಕೀಲಿಕೈಯಾಗಿದೆ. ಇದು ಯಾವ ಮಾರಾಟ ಪ್ರಕ್ರಿಯೆ ನಿರ್ವಹಣೆಯ ಸಿದ್ಧಾಂತ ಎಂಬುದು ಸೂಚಿಸುತ್ತದೆ ಅಂತಕ್ಕಂಥ ನಾವಿಲ್ಲಿ ನೋಡೋದಾದ್ರೆ ಇದಕ್ಕೆ ಸರಿಯಾದ ಉತ್ತರ ಮಾರಾಟ ಪ್ರಕ್ರಿಯೆ ಪರಿಕಲ್ಪನೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿರ್ತೈತ್ರಿ. ಇಷ್ಟೇನಂದ್ರ 1 ಅಂಕದ ಪ್ರಶ್ನೆಗಳಾಗಿರ್ತಾವ್ರಿ. ಇನ್ನು ಬಿಟ್ಟ ಸ್ಥಳ ತುಂಬಿರಿ ಅಂದ್ರ ಈ ಕೆಳಗೆ ನೀಡಲಾದಂತಹ ಸೂಕ್ತ ಪದದೊಂದಿಗೆ ಆರಿಸುವ ಮೂಲಕ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿರಿ ಅಂತಕ್ಕಂಥ ಇಲ್ಲಿ ಏನ್ ಕೊಟ್ಟಿದಾರಲ್ಲ ಇವೇ ಆನ್ಸರ್ಗಳೇನಪ್ಪಾ ಅಂತಂದ್ರೆ ಇದರಲ್ಲಿ ತುಂಬಬೇಕಾಗ್ತೈತ್ರಿ. ಯಾವ ರೀತಿಯಾದಂತಹ ಆನ್ಸರ್ಗಳು ಇದಾವೆ ಅಂತಕ್ಕಂಥ ನಾವು ಮೊದಲನೇದಾಗಿ ನೋಡೋದಾದ್ರೆ ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ. ಮೊದಲಾಗಿ ಡ್ಯಾಶ್ ತತ್ವವು ಪ್ರತಿಯೊಂದಕ್ಕೂ ಒಂದು ಸ್ಥಳವಿರಬೇಕು ಮತ್ತು ಪ್ರತಿಯೊಂದು ಅದರ ಸ್ಥಳದಲ್ಲಿರಬೇಕು ಎಂದು ಪ್ರತಿಪಾದಿಸುತ್ತದೆ ಅಂತಕ್ಕಂಥದ್ದು ಇಲ್ಲಿ ನೋಡೋದಾದ್ರೆ ಯಾವ್ದು ಇದಕ್ಕೆ ಸರಿಯಾದ ಉತ್ತರ ಆಗ್ತದ ಅಂತಂದ್ರ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಇದು ಕ್ರಮ ಅಂತಕ್ಕಂಥದ್ದು ಇಲ್ಲಿ 6ನೇದಕ್ಕೆ ಸರಿಯಾದ ಉತ್ತರ. ಕ್ರಮ ತತ್ವವು ಪ್ರತಿಯೊಂದಕ್ಕೂ ಒಂದು ಸ್ಥಳವಿರಬೇಕು ಮತ್ತು ಪ್ರತಿಯೊಂದು ಅದರ ಸ್ಥಳದಲ್ಲಿರಬೇಕು ಎಂದು ಪ್ರತಿಪಾದಿಸುತ್ತದೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿರ್ತೈತ್ರಿ. ಇನ್ನ ಹಾಗೆ ಸೆಕೆಂಡ್ ಅಂದ್ರೆ 7ನೇ ಪ್ರಶ್ನೆ ನೋಡೋಣ. ಡ್ಯಾಶ್ ಅನ್ನು ಒಂದು ಬಾರಿ ಕೈಗೊಳ್ಳುವ ಚಟುವಟಿಕೆಗೆ ಅಭಿವೃದ್ಧಿ ಪಡಿಸಲಾಗಿದೆ ಅಂತಕ್ಕಂಥದ್ದನ್ನು ನೋಡೋದಾದ್ರೆ ಇಲ್ಲಿ ಸರಿಯಾದ ಉತ್ತರ ಏನಂತಂದ್ರೆ ಏಕ ಬಳಕೆಯ ಯೋಜನೆ. 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏಕ ಬಳಕೆಯ ಯೋಜನೆಯನ್ನು ಒಂದು ಬಾರಿ ಕೈಗೊಳ್ಳುವ ಚಟುವಟಿಕೆಗೆ ಅಭಿವೃದ್ಧಿ ಪಡಿಸಲಾಗಿದೆ ಅಂತಕ್ಕಂಥ ನಾವಿಲ್ಲಿ ನೋಡಬಹುದಾಗ್ತೈತ್ರಿ. ಇನ್ನ 8ನೇ ಪ್ರಶ್ನೆ ತರಬೇತಿ ಪಡೆಯುವವರನ್ನು ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ಬದಲಾಯಿಸುವುದನ್ನು ಡ್ಯಾಶ್ ಎನ್ನುವರು ಅಂತಕ್ಕಂಥದ್ದಂದ್ರೆ ಇಲ್ಲ ಐತ್ ನೋಡ್ರಿ ಕಾರ್ಯ ಆವರ್ತನ. ಇಲ್ಲಿ ಕಾರ್ಯ ಆವರ್ತನ ಅಂತಕ್ಕಂಥದ್ದು ಇಲ್ಲಿ ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ಬದಲಾಯಿಸುವುದನ್ನು ಕಾರ್ಯ ಆವರ್ತನ ಎನ್ನುವರು ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ. ಇನ್ನ 9ನೇ ಪ್ರಶ್ನೆ ನೋಡೋದಾದರೆ 9ನೇ ಪ್ರಶ್ನೆಯಲ್ಲಿ ವ್ಯವಹಾರ ಚಟುವಟಿಕೆಗಳನ್ನು ನಡೆಸುವ ಬೇಕಾಗಿರುವ ಹಣವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಏನಂತ ಕರೀತಾರ್ರಿ ಅಂತಂದ್ರೆ ವ್ಯವಹಾರ ಹಣಕಾಸು. ವ್ಯವಹಾರ ಚಟುವಟಿಕೆಗಳನ್ನು ನಡೆಸುವ ಬೇಕಾಗಿರುವ ಹಣವನ್ನು ವ್ಯವಹಾರ ಹಣಕಾಸು ಎಂದು ಕರೆಯುತ್ತಾರೆ. ಇನ್ನ ನೆಕ್ಸ್ಟ್ 10ನೇ ಪ್ರಶ್ನೆ ನೋಡೋದಾದ್ರೆ ನಮೂದಿತ ಬೆಲೆಗಿಂತ ಕಡಿಮೆ ಬೆಲೆಗೆ ಉತ್ಪನ್ನಗಳನ್ನು ನೀಡುವುದು ಯಾವುದು ನೀಡ್ತೈತಿ ಅಂದ್ರೆ ಸೋಡಿ ನೀಡುವುದು. ಇದಕ್ಕೆ ಸರಿಯಾದ ಉತ್ತರ ಸೋಡಿ ನೀಡುವುದು ಅಂದ್ರೆ
ನಮೂದಿತ ಬೆಲೆಗಿಂತ ಕಡಿಮೆ ಬೆಲೆಗೆ ಉತ್ಪನ್ನಗಳನ್ನು ನೀಡುವುದು ಯಾವುದಂದ್ರೆ ಸೋಡಿ ನೀಡುವುದು. ಇಷ್ಟು ಏನಪ್ಪಾ ಅಂತಂದ್ರೆ ಇವು ಬಿಟ್ಟ ಸ್ಥಳ ತುಂಬುವುದು ಅಂತಕ್ಕಂಥದ್ದು. ಇನ್ನ ಹೊಂದಿಸಿ ಬರೆಯಿರಿ ಏನಪ್ಪಾ ಅಂತಂದ್ರೆ ಈ ಪ್ರಶ್ನೆಯಲ್ಲಿ ನೋಡೋದಾದ್ರೆ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅಂತ ಕೊಟ್ಟಿರ್ತಾರೆ. ಇದರಲ್ಲಿ ಯಾವ್ಯಾವ ರೀತಿಯಿಂದ ಸರಿಯಾದ ಉತ್ತರಗಳು ಇದಾವೆ ಅಂತಕ್ಕಂಥ ನಾವಿಲ್ಲಿ ಮೊದಲನೇದಾಗಿ ನೋಡೋಣ. ಮೊದಲನೇದಾಗಿ ಬಡ್ಡಿ ದರಗಳು. ಬಡ್ಡಿ ದರಗಳೇನಪ್ಪಾ ಅಂತಂದ್ರೆ ಆರ್ಥಿಕ ಪರಿಸರಕ್ಕೆ ಇದೊಂದು ಉತ್ತರ. ಇನ್ನ ಉತ್ತರದಾಯಿತ್ವ ಅಂತಂದ್ರ ಅಂತಿಮ ಫಲಿತಾಂಶಕ್ಕೆ ಉತ್ತರ ಹೇಳುವುದು. ಇನ್ನ ನೇಮಕಾತಿ ಅಂದ್ರೆ ಸಿಬ್ಬಂದಿ ಐತೆ ನೋಡ್ರಿ. ನೇಮಕಾತಿ ಅಂದ್ರೆ ಸಿಬ್ಬಂದಿ ನಿರ್ವಹಣೆ ಭಾಗ. ಉತ್ತರದಾಯಿತ್ವದಲ್ಲಿ ಆರ್ಥಿಕ ಪರಿಸರ ಐತಿ. ಇನ್ನ ಯೋಜಿಸುವಿಕೆ ಮತ್ತು ನಿಯಂತ್ರಿಸುವಿಕೆ, ನಿರ್ವಹಣೆ, ಅವಳಿ ಕಾರ್ಯ. ಇನ್ನು ಸ್ಥಳ ಅಂತರ ಮಾರಾಟ ಪ್ರಕ್ರಿಯೆ ಮಿಶ್ರಣ. ಇಲ್ಲಿ ಸರಿಯಾದ ಉತ್ತರ ಬಡ್ಡಿ ದರಗಳು ಆರ್ಥಿಕ ಪರಿಸರ, ಮತ್ತೆ ಉತ್ತರದಾಯಿತ್ವ ಅಂತಿಮ ಫಲಿತಾಂಶ, ಮತ್ತೆ ನೇಮಕಾತಿ ಸಿಬ್ಬಂದಿ ನಿರ್ವಹಣೆ, ಯೋಜಿಸುವಿಕೆ ಮತ್ತು ನಿಯಂತ್ರಿಸುವಿಕೆ ಅಂತಂದ್ರೆ ನಿರ್ವಹಣೆ ಅವಳಿ ಕಾರ್ಯ, ಸ್ಥಳ ಅಂತಕ್ಕಂಥದ್ದಂದ್ರೆ ಮಾರಾಟ ಪ್ರಕ್ರಿಯೆ ಮಿಶ್ರಣ. ಇವೆಲ್ಲವನ್ನಪ್ಪ ಅಂತಂದ್ರೆ ಹೊಂದಿಸಿ ಬರೆಯಲು ಇಲ್ಲಿ ಸರಿಯಾದ ಉತ್ತರಗಳಾಗಿರ್ತಾವ್ರಿ. ಇನ್ನ ಫೋರ್ತ್ ಒನ್ ಏನಪ್ಪಾ ಅಂತಂದ್ರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರತಿ ಪ್ರಶ್ನೆಗೆ 1 ಅಂಕಗಳು. ಏನಪ್ಪಾ ಅಂತಂದ್ರೆ ಇಲ್ಲಿ 5 ಪ್ರಶ್ನೆ ಏನಪ್ಪಾ ಅಂತಂದ್ರೆ ಸರಿಯಾದ ರೀತಿಯಿಂದ ನೀವು ಬರೆದಲ್ಲಿ ನಿಮ್ಗೆ 5 ಅಂಕಗಳು ಏನಪ್ಪಾ ಅಂತಂದ್ರೆ ಇಲ್ಲಿ ದೊರೆತಾವ್ರಿ. ಇದರ ಆನ್ಸರ್ ಏನಪ್ಪಾ ಅಂತಂದ್ರೆ ಇಲ್ಲಿ ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ. ಇನ್ನ ಭಾಗ ಬಿ ಯಲ್ಲಿ ಸತ ಇಲ್ಲಿ ಕೇವಲ ಏನಪ್ಪಾ ಅಂತಂದ್ರೆ 6 ಪ್ರಶ್ನೆಗಳಿಗೆ ಏನಪ್ಪಾ ಅಂತಂದ್ರೆ 2-3 ವಾಕ್ಯಗಳಲ್ಲಿ ಇಲ್ಲಿ ಉತ್ತರವನ್ನು ಕೊಡ್ಬೇಕಾಗ್ತೈತಿ. ಯಾರು ವಿಡಿಯೋನ ಸ್ಕಿಪ್ ಆಗದೆ ನೋಡ್ತಾ ಇರಿ. ಯಾಕಪ್ಪ ಅಂತಂದ್ರೆ ನಿಮ್ಗ ವಿಡಿಯೋ ಕೊನೆಯಲ್ಲಿ ಏನಪ್ಪಾ ಅಂತಂದ್ರೆ ಇದಕ್ಕೆ ಆನ್ಸರ್ಗಳೇನಪ್ಪಾ ಅಂತಂದ್ರೆ ಎಲ್ಲವೂ ಏನಪ್ಪಾ ಅಂತ ಹೇಳ್ತಿರ್ತೀನಿ. ಹಾಗೆ ಭಾಗ ಸಿ ಯಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ 10ರಿಂದ 12 ವಾಕ್ಯಗಳಲ್ಲಿ ಉತ್ತರಿಸಿರಿ. ಇದಕ್ಕೆ ಒಂದಕ್ಕೆ ಏನಪ್ಪಾ ಅಂತಂದ್ರೆ ಇಲ್ಲಿ ಸತ ಒಂದಕ್ಕೆ 4 ಮಾರ್ಕ್ಸ್ ಇರ್ತೈತಿ. ಎಲ್ಲಾಗೇನಪ್ಪಾ ಅಂತಂದ್ರೆ 4 ಮಾರ್ಕ್ಸ್ 6 ಪ್ರಶ್ನೆ. ಇಲ್ಲಿ ಕೇವಲ ಏನಪ್ಪಾ ಅಂತಂದ್ರೆ 4 ಪ್ರಶ್ನೆಗಳನ್ನು ಬರೆಯಬೇಕಾಗ್ತೈತಿ. ಪ್ರತಿ ಪ್ರಶ್ನೆಗೆ ಏನಂದ್ರೆ 4 ಅಂಕಗಳು. ಅಂದ್ರೆ 6 ಪ್ರಶ್ನೆಗಳ ಕೊಟ್ಟಿರ್ತಾರೆ, ಜಾಸ್ತಿನೇ ಕೊಟ್ಟಿರ್ತಾರೆ. ಅದರಲ್ಲಿ ಏನಪ್ಪಾ ಅಂತಂದ್ರೆ 4 ಪ್ರಶ್ನೆಗೆ ನೀವು ಬರೆದ್ರಪ್ಪ ಅಂತಂದ್ರೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಇಲ್ಲಿ ಇದು 6 ಪ್ರಶ್ನೆಗಳಿಗೆ ನೀವು ಬರೆದ್ರೆ ಅದಕ್ಕೆ 4 ಪ್ರಶ್ನೆ ಉತ್ತರ ಏನಪ್ಪಾ ಅಂತಂದ್ರೆ ಅಂಕಗಳು ನಿಮಗೆ ದೊರೆತಾವ್ರಿ. ಇನ್ನ ನೆಕ್ಸ್ಟ್ ಭಾಗ ಡಿ ಯಲ್ಲಿ ಏನಪ್ಪಾ ಅಂತಂದ್ರೆ ಈ ಕೆಳಗಿನ ಯಾವುದಾದ್ರು 3 ಪ್ರಶ್ನೆಗಳಿಗೆ 20ರಿಂದ 25 ವಾಕ್ಯಗಳಲ್ಲಿ ಉತ್ತರಿಸಿರಿ. ಇಲ್ಲಿ ಏನಪ್ಪಾ ಅಂತಂದ್ರೆ ನೀವು ಯಾವ್ದಾದ್ರು 3 ಪ್ರಶ್ನೆಗೆ ಏನಪ್ಪಾ ಅಂತಂದ್ರೆ ಸರಿಯಾದ ರೀತಿಯ ಉತ್ತರ ಬರೆದಿದ್ದೆ ಆದಲ್ಲಿ ನಿಮಗೆ ಒಂದೊಂದಕ್ಕೆ ಏನಪ್ಪಾ ಅಂತಂದ್ರೆ 8 ಅಂಕಗಳು ದೊರೆತಾವ. ಅಂದ್ರೆ ಟೋಟಲ್ ಆಗಿ 24 ಅಂಕಗಳಲ್ಲಿ ದೊರೆತಾವ. ಇವು ಸಂಪೂರ್ಣವಾಗಿ ಏನಪ್ಪಾ ಅಂದ್ರೆ ಕನ್ನಡದಲ್ಲಿ ಏನಂದ್ರೆ ಇದು ವ್ಯವಹಾರ ಅಧ್ಯಯನದ ಐತ್ರಿ. ಇನ್ನು ನೆಕ್ಸ್ಟ್ ಇಂಗ್ಲಿಷ್ ಮೀಡಿಯಂದವ್ರು ಯಾರು ಇದ್ರಪ್ಪ ಅಂದ್ರೆ ಅವ್ರಿಗೆ ಏನಪ್ಪಾ ಅಂತಂದ್ರೆ ಸೆಕೆಂಡ್ PU ಮಾಡಲ್ ಕ್ವಶನ್ ಪೇಪರ್ ಅಂದ್ರೆ ಇಂಗ್ಲಿಷ್ ಮೀಡಿಯಂ ನಲ್ಲಿ ಬಿಸಿನೆಸ್ ಸ್ಟಡಿ ಕ್ವಶನ್ ಪೇಪರ್ ಯಾವ ರೀತಿ ಇದೆ ಅಂತ ನೋಡಬಹುದಾಗ್ತೈತ್ರಿ. ಇನ್ನು ಅದೇ ರೀತಿ ವಿಡಿಯೋ ಕೊನೆಯಲ್ಲಿ ಏನಪ್ಪಾ ಅಂದ್ರೆ ಇದಕ್ಕೆ ಸರಿಯಾದ ರೀತಿಯ ಆನ್ಸರ್ಸ್ ಗಳು ಯಾವ ರೀತಿ ಇದೆ ಮತ್ತು ಯಾವ ರೀತಿ ಬರೀಬೇಕು ಅಂತಕ್ಕಂಥ ನಾವಿಲ್ಲಿ ನೋಡ್ತೀವಿ. ಯಾರು ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ನೋಡ್ತಿರ್ಬೋದು ಇಂಗ್ಲಿಷ್ ನಲ್ಲಿ ಏನಪ್ಪಾ ಅಂದ್ರೆ ಕ್ವಶನ್ ಪೇಪರ್ ಇದೆ. ಯಾರಾದ್ರೂ ರೆಫರ್ ಮಾಡೋರು ಕನ್ನಡದಲ್ಲಿ ಮಾಡಬಹುದು ಅಥವಾ ಇಂಗ್ಲಿಷ್ ನಲ್ಲಿ ಸಹ ಇಂಗ್ಲಿಷ್ ಮೀಡಿಯಂನವರು ಇಂಗ್ಲಿಷ್ ನಲ್ಲಿ ರೆಫರ್ ಮಾಡಿ. ನೀವು ಸರಿಯಾದ ರೀತಿ ಅಲ್ಲಿ ಕ್ವಶನ್ಸ್ಗಳ ಆನ್ಸರ್ಗೆ ಸರಿಯಾದ ಬರದಲ್ಲಿ ಆದಲ್ಲಿ ಅಂತಂದ್ರೆ ನಿಮ್ಗೆ 80ಕ್ಕೂ 80 ಅಂಕಗಳೇನಪ್ಪ ಅಂತಂದ್ರೆ ನಿಮ್ಗೆ ಇಲ್ಲಿ ದೊರೆತಾವ ಅಂತ ಹೇಳ್ಬೋದಾಗ್ತೈತ್ರಿ. ಇಷ್ಟೇನಪ್ಪ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ಏನಾದ್ರು ಕ್ವಶನ್ ಪೇಪರ್ ಆಗ್ತೈತ್ರಿ. ಏನೇನಪ್ಪ ಅಂತಂದ್ರೆ ಇದರ ಸರಿಯಾದ ರೀತಿ ಅಂತ ಆನ್ಸರ್ಸ್ಗಳು ಯಾವ ರೀತಿ ಇದಾವೆ ಅಂತ ನೀವು ಭಾಗ ಎ, ಭಾಗ ಬಿ, ಭಾಗ ಸಿ ಯಲ್ಲಿ ಏನ್ ನೋಡ್ತಾ ಇರ್ತಲ್ಲ, ಇಲ್ಲಿ ಮೊದಲನೇ ಪ್ರಶ್ನೆ 2ನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಸರಿಯಾದ ಉತ್ತರಗಳು ಏನಪ್ಪಾ ಅಂತಂದ್ರೆ ಇಲ್ಲಿ ಕೊಟ್ಟಿದ್ದೀನಿ. ಇವುಗಳೇನಪ್ಪಾ ಅಂತಂದ್ರೆ ನೀವು ಸರಿಯಾದ ರೀತಿ ನೋಡ್ಕೊಂಡು ಹೋದಲ್ಲಿ ಎಲ್ಲವೂ ಏನಪ್ಪಾ ಅಂತಂದ್ರೆ 1 ಅಂಕ, 2 ಅಂಕ, 5 ಅಂಕ, 10, 15 ಅಂಕಗಳೇನಪ್ಪಾ ಅಂತಂದ್ರೆ ಎಲ್ಲಾ ಪ್ರಶ್ನೆಗಳೇನಪ್ಪಾ ಅಂತಂದ್ರೆ ಸರಿಯಾದ ಉತ್ತರಗಳು ಇಲ್ಲಿ ಅದಾವ. ನೀವು ಸರಿಯಾದ ರೀತಿ ನೋಡ್ಕೊಂತ ಹೋಗೋರು. ಇದು ಭಾಗ 1 ಅಂಕದ ಪ್ರಶ್ನೆಗಳಲ್ಲಿ ನೋಡ್ರಿ. 1 ಅಂಕದ ಪ್ರಶ್ನೆಗಳ ಸರಿಯಾದ ಉತ್ತರಗಳು. ಹಾಗೆ 2 ಅಂಕದ್ದು,
ಹಾಗೆ ಇದು ಹೊಂದಿಸಿ ಬರೆಯಿರಿ. ಇಲ್ಲಿ ಬಡ್ಡಿಗಳು, ಆರ್ಥಿಕ ಪರಿಸರ, ಉತ್ತರದಾಯಿತ್ವ, ಅಂತಿಮ ಫಲಿತಾಂಶಕ್ಕೆ ಉತ್ತರ ಹೇಳುವುದು, ನೇಮಕಾತಿ, ಸಿಬ್ಬಂದಿ ನಿರ್ವಹಣೆ ಭಾಗ, ಯೋಜಿಸುವಿಕೆ ಮತ್ತು ನಿಯಂತ್ರಿಸುವಿಕೆ, ನಿರ್ವಹಣೆ, ಅವಳಿ ಕಾರ್ಯ, ಸ್ಥಳ ಅಂದರೆ ಮಾರಾಟ ಪ್ರಕ್ರಿಯೆ, ಮಿಶ್ರಣ. ಇವೆಲ್ಲವೇನಪ್ಪ ಅಂತಂದ್ರೆ ಹೊಂದಿಸಿ ಬರೆಯಿರಿ. ಮತ್ತು ಹಾಗೆ ಇದರ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಅದರ ಒಂದು ಆನ್ಸರ್ಸ್ಗಳಿದಾವೆ. ಇಲ್ಲಿ ಕೇವಲ ಅಲ್ಲೇನಪ್ಪ ಅಂತಂದ್ರೆ ಅದು ಮಾಡೆಲ್ ಕ್ವಶನ್ ಪೇಪರ್ ಇದೆ. ಇಲ್ಲೇನಂದ್ರೆ ಕೇವಲ ಆನ್ಸರ್ಸ್ಗಳು ಮಾತ್ರ ಇಲ್ಲೇನಪ್ಪ ಅಂತಂದ್ರೆ ಇಲ್ಲಿ ಕೊಟ್ಟಿದ್ದೀವಿ. ಸರಿಯಾದ ರೀತಿಯಲ್ಲಿ ನೀವು ಆನ್ಸರ್ಗಳನ್ನು ನೋಡಿ ನೀವು ಕ್ವಶನ್ ಪೇಪರ್ ರೆಫರ್ ಮಾಡಿ ಬರೆದಿದ್ದೇ ಆದಲ್ಲಿ ನಿಮಗೆ 80ಕ್ಕೆ 80 ಅಂಕಗಳು. ಯಾವುದೇ ರೀತಿ ಅಂತ ಹೋಗುವ ಚಾನ್ಸ್ ಇಲ್ವೇ ಇಲ್ಲ ಅಂತ ಹೇಳ್ಬೋದಾಗ್ತೈತಿ ರೀ. ನೋಡ್ತಾ ಹೋಗಿ ನಿಮ್ದು 4 ಅಂಕಗಳದ್ದು 8 ಅಂಕ ಪ್ರಶ್ನೆಗಳು, 10 ಅಂಕದ ಪ್ರಶ್ನೆಗಳಿಗೆ ಸಹಿತ ನಿಮಗೆ ಸರಿಯಾದ ರೀತಿಯ ಉತ್ತರಗಳಿದಾವೆ. ಇಲ್ಲಿ ಯಾರು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ, ಮಿಸ್ ಮಾಡ್ಕೋಬೇಡಿ. ಯಾಕಪ್ಪ ಅಂತಂದ್ರೆ ದ್ವಿತೀಯ PUC ಬಿಸಿನೆಸ್ ಸ್ಟಡಿ ವ್ಯವಹಾರ ಅಧ್ಯಯನದ ಮಾಡೆಲ್ ಕ್ವಶನ್ ಪೇಪರ್ ಇದೆ. ಅದರ ಸರಿಯಾದ ರೀತಿಯ ಆನ್ಸರ್ಸ್ಗಳನ್ನು ಸಹಿತ ನಾವಿಲ್ಲಿ ಕೊಟ್ಟಿದ್ದೀವಿ. ಇದನ್ನು ರೆಫರ್ ಮಾಡಿ ನೀವು ಹೋಗಿದ್ದೇ ಆದಲ್ಲಿ ನಿಮಗೆ ಸರಿಯಾದ ರೀತಿಯಿಂದ ನಿಮಗೆ ಅಂಕಗಳು ಇಲ್ಲಿ ದೊರೀತಾವೆ ಅಂತ ಹೇಳಬಹುದು. ಇವೆಲ್ಲವನ್ನಪ್ಪ ಅಂತಂದ್ರೆ ಬಿಸಿನೆಸ್ ಸ್ಟಡಿ ವ್ಯವಹಾರ ಅಧ್ಯಯನ ಮಾಡೆಲ್ ಕ್ವಶನ್ ಪೇಪರ್ 2025-26ನೇ ಸಾಲಿನಲ್ಲಿ ಬರ್ತಕ್ಕಂಥ ನಾಳೆ ನಡೆಯುವಂತಹ ಎಕ್ಸಾಮ್ ಕ್ವಶನ್ ಆನ್ಸರ್ಸ್ಗಳಾಗಿರ್ತಾವ್ರಿ. 41 ಪ್ರಶ್ನೆಗಳೇನಪ್ಪ ಅಂದ್ರೆ ಸರಿಯಾದ ಆನ್ಸರ್ಸ್ಗಳು ಇವೆಲ್ಲವೇನು ಅಂತ ಹೇಳಬಹುದಾಗ್ತೈತೆ ರೀ. ಇಷ್ಟು ನಿಮ್ಮ ಇವತ್ತಿನ ಕ್ಲಾಸ್ನಲ್ಲಿ ಹೇಳ್ತಕ್ಕಂಥ ಮಾಹಿತಿ. ಇದೇ ರೀತಿ ಪ್ರತಿದಿನ ವಿಡಿಯೋ ನೋಡ್ಬೇಕಾಯ್ತಾರೆ ನಮಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ನಿಮ್ಮ ವಿಡಿಯೋ ಇಷ್ಟ ಆಗಿದ್ದಾರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರೀತೇವೆ ಅಂತ ಹೇಳಿದ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಧನ್ಯವಾದ.